ಕೆಲವರೇ ಸ್ವಭಾವ ಗಮನಿಸಿ ಎಲ್ಲದನ್ನು ಫಸ್ಟ್ ಒಪ್ಕೊಳ್ಳೋದು, ಸರಿಯಿಲ್ಲ, ಆಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡಿದ್ಮೇಲೆ ಒಪ್ಕೋತಾರೆ. ಆಯಿತು ಅಂತ ಒಪ್ಕೊಳ್ಳೋದೇ ಇಲ್ಲ, ನಿರಾಕರಣೆ. ಅಂಥವ್ರಿಗೆ ಪ್ರಾಬ್ಲಮ್ಸು ತುಂಬ ಇರುತ್ತೆ. ಯಾಕೆಂದರೆ ಆಮೇಲೆ ನೋಡ್ತೀನಿ, ಆಮೇಲೆ ನೋಡ್ತೀನಿ, ನಾನು ಯೋಚನೆ ಮಾಡಿ ಹೇಳ್ತೀನಿ, ಹೀಗೆ ಉತ್ತರ ಕೊಡೋದು. ಯಾವುದೂ ಒಪ್ಪಲ್ಲ. ಪೈಲಪ್ ಆಗ್ತಾ ಇರುತ್ತೆ ಪ್ರಾಬ್ಲಮ್ಸು. ದೆ ಪ್ರಿಟೆಂಡ್ ಎವ್ರಿಥಿಂಗ್ ಫೈನ್ ಅಂತ. ಆದರೆ ಅದು ಬ್ರೇಕ್ ಆಗೋವರೆಗೂ, ಅಂದರೆ ಎಲಾಸ್ಟಿಕ್ ಕಿತ್ಕೊಂಡು ಬರುತ್ತೆ ಅಂತಾರಲ್ಲ, ಹಾಗೆ ಅಲ್ಲಿವರೆಗೂ ಅಂಟಿಲ್ ಇಟ್ ಬ್ರೇಕ್ಸ್ ಪೈಲಪ್ ಆಗ್ತಾ ಇರುತ್ತೆ ಪ್ರಾಬ್ಲಮ್. ಏನಿಲ್ಲ, ನಾನು ಚೆನ್ನಾಗಿದ್ದೀನಿ, ಒಳಗಡೆ ಹಾಕ್ಕೊಳ್ಳೋದು ಏನೂ ಮಾಡಲ್ಲ, ನಾನು ಚೆನ್ನಾಗಿದ್ದೀನಿ ತೋರಿಸ್ಕೊಳ್ಳೋ, ಒಂದಿನ ಅದು ಕಿತ್ಕೊಂಬರುತ್ತೆ. ಆ ಥರ ಮಾಡೋರು ಕೆಲವರು. ಇದು ಅಂಥವರು ಕಂಫರ್ಟ್ ಝೋನ್ ಮಾಡ್ಕೋತಾರಲ್ಲ, ಟೆಂಪ್ರರಿಯಾಗಿ, ಅದರಿಂದ ಹೊರಗೆ ಬರಬೇಕು. ದೇ ಹ್ಯಾವ್ ಟು ಅವಾಯ್ಡ್ ದಿ ಕಂಫರ್ಟ್ ಝೋನ್. ಅದನ್ನೇನು ಮಾಡ್ತಾರೆ, ಇವಾಗ ಒಂದು ಸ್ವಲ್ಪ ಅದು ಸರಿಗಿದ್ರೆ ಸಾಕು, ಮಾತಾಡಬೇಡಿ, ಇವಾಗ ಸರಿಗಿದ್ಬೇಡ, ಅವ್ರ ಎದುರು ಮಾತಾಡಬೇಡಿ, ಇವರು ಸರಿಗಿರ್ಬೇಡ, ಒಂದು ಪ್ರಿಸನ್ ಮಾಡಿಬಿಡ್ತಾರೆ. ಪ್ರಿಸನ್ ಮಾಡಿಕೊಂಡು ದೇ ಡೆಕೋರೇಟ್ ದಟ್ ಪ್ರಿಸನ್. ಇನ್ಸ್ಟೆಡ್ ಆಫ್ ಎಸ್ಕೇಪಿಂಗ್ ಫ್ರಮ್ ದಿ ಪ್ರಿಸನ್, ದೇ ಆರ್ ಡೆಕೋರೇಟಿಂಗ್ ದಿ ಪ್ರಿಸನ್, ಕಂಫರ್ಟ್ ಝೋನ್. ನೋ, ಸ್ಪಾಟ್ ದೀಸ್ ಸೈನ್ಸ್. ನೀವೇನು ಮಾಡ್ಕೋತಾ ಇದ್ದೀರಾ, ಡಿಸೈಡ್ ಮಾಡಿ, ಬಿಟ್ಟು ಹೊರಗೆ ಬನ್ನಿ. ಲಿವ್ ಇಟ್. ಇಲ್ಲದ್ರೆ ನೀವು ಅದೇ ಆಗ್ಬಿಡ್ತೀರಾ. ಆಚೆ ಬನ್ನಿ, ಕಂಫರ್ಟ್ ಝೋನ್ ಸಾಕು. ಈ ಕ್ಷಣ ಅದು ಬಿಸೋದೊಣ್ಣೆ ಅಷ್ಟೇ. ತಪ್ಪಿಸ್ಕೊಂಡ್ರೆ ಏನು ಬಂತು, ಕಂಫರ್ಟ್ ಝೋನಿಂದ ತಪ್ಪಿಸ್ಕೋಬೇಕು. ಡೋಂಟ್ ಡೆಕೋರೇಟ್ ಯುವರ್ ಪ್ರಿಸನ್. ಅದು ಬಂಗಾರದ ಪಂಜರ, ಅದರಿಂದ ಬರೋದು ಕಷ್ಟ. ಕಂಫರ್ಟಬಲಾಗಿ ಕಾಣಿಸುತ್ತೆ, ಖಂಡಿತ ಅದು ಜೈಲು.